ಮೆಂಡಾ ಮಲಿಕ್ ಕೊಲೆ ಆರೋಪಿಗಳ ರಾಜಭೋಗದ ವಿಡಿಯೋ ವೈರಲ್. ಹುಬ್ಬಳ್ಳಿಯ ಉಪಕಾರಾಗೃಹವೊಂದು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಂಚಲನ ಮೂಡಿಸಿದೆ. ಮೆಂಡಾ ಮಲಿಕ್ ಕೊಲೆ ಪ್ರಕರಣದ ಮುಖ್ಯ ಆರೋಪಿಗಳು ಜೈಲಿನೊಳಗೆ ರಾಜಾತಿಥ್ಯದಲ್ಲಿ ತೊಡಗಿರುವ ವಿಡಿಯೋ ಒಂದು ವೈರಲ್ ಆಗಿದ್ದು, ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಈ ವೈರಲ್ ವಿಡಿಯೋದಲ್ಲಿ ಕೊಲೆ ಪ್ರಕರಣದ ಮುಖ್ಯ ಆರೋಪಿಗಳಾದ ಅಭಿಷೇಕ್, ಪೊಲೀಸರ ಕಣ್ಣು ತಪ್ಪಿಸಿ ಓಡಿದ್ದ ಪ್ರಜ್ವಲ್ ಸೇರಿದಂತೆ ಹಲವು ಆರೋಪಿಗಳು ಕಾಣಿಸಿಕೊಂಡಿದ್ದಾರೆ. ಅವರು ಬಿರಿಯಾನಿ ಊಟದ ಜೊತೆಗೆ ಗಾಂಜಾ ಸೇವನೆ ಮಾಡುತ್ತಿರುವ ದೃಶ್ಯಗಳು ಸ್ಪಷ್ಟವಾಗಿ ಸರಿಯಾಗಿವೆ. ಇಷ್ಟೆಲ್ಲ ನಡೆಯುತ್ತಿದ್ದರೂ ಕಾರಾಗೃಹದ ಅಧಿಕಾರಿಗಳ ಕಣ್ಣಿಗೆ ಇದು ಬೀಳದಿರುವುದು ಆಶ್ಚರ್ಯಕರವಾಗಿದೆ. ಇದಕ್ಕೆಲ್ಲ ಅವರೇ ಅವಕಾಶ ಮಾಡಿಕೊಡುತ್ತಿದ್ದಾರೆಯೇ ಎಂಬ ಅನುಮಾನ ಮೂಡದೇ ಇರದು. ಈಗ ಮೃತ ಯುವಕನ ಪೋಷಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಳಿ. ನಮ್ಮ ಮಗನ ಕೊಲೆ ಆರೋಪಿಗಳಿಗೆ ಜೈಲಿನೊಳಗೆ ರಾಜಾತಿಥ್ಯ ನೀಡಲಾಗುತ್ತಿದೆ. ಅವರು ಗಾಂಜಾ ಸೇದುತ್ತಿರುವ ವಿಡಿಯೋ ನೋಡಿ ನಮಗೆ ತೀವ್ರ ಆಘಾತವಾಗಿದೆ. ಇದಕ್ಕೆ ಕಾರಾಗೃಹದ ಅಧಿಕಾರಿಗಳೇ ಕಾರಣರಾಗಿದ್ದಾರೆ. ನಾವು ಈಗಲೇ ಬೆಂಗಳೂರಿಗೆ ತೆರಳಿ ಡಿಜಿ ಮತ್ತು ಐಜಿಪಿ ಸಲೀಂ ಸಾಹೇಬರಿಗೆ ದೂರು ನೀಡಲಿದ್ದೇವೆ. ಇವರಿಗೆ ಶಿಕ್ಷೆಯಾಗಲೇಬೇಕು. ಕೆಲವೇ ದಿನಗಳ ಹಿಂದಷ್ಟೇ ಕಾರಾಗೃಹಗಳು ಮತ್ತು ಸುಧಾರಣಾ ಸೇವೆಗಳ ಮುಖ್ಯಸ್ಥರಾದ ಅಲೋಕ್ ಕುಮಾರ್ ಅವರು ಈ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ಆದರೂ ಇಂತಹ ಘಟನೆ ನಡೆದಿರುವುದು ಭದ್ರತೆ ಮತ್ತು ಮೇಲ್ವಿಚಾರಣೆಯ ವ್ಯವಸ್ಥೆಯ ಮೇಲೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಇತ್ತೀಚೆಗಷ್ಟೇ ಈ ಪ್ರಕರಣದ ಮತ್ತೋರ್ವ ಮುಖ್ಯ ಆರೋಪಿ ಬಂಗಾರ ಬಾಲ್ಯಾನನ್ನು ಹುಬ್ಬಳ್ಳಿಯಿಂದ ಬೇನೆ ಕಾರಾಗೃಹಕ್ಕೆ ಸ್ಥಳಾಂತರಿಸಲಾಗಿತ್ತು. ನಮ್ಮ ಮೇಲೆ ಏನು ಆಗೈತೈತೆ, ನಮ್ಮ ಪರಿಸ್ಥಿತಿ ಆಗೈತೆ, ನಮ್ಗೆ ಯಾರು ಕೇಳೋರಿಲ್ಲ, ಏನಿಲ್ಲ. ನಾವು ಮ್ಯಾಗ ಮಠ ಹೋಗ್ತೀನಿ ನೋಡ್ರಿ. ನಾ ಎಲ್ಲೇ ಹೋಗುದು ಅಲ್ಲೇ ಮಠ ಹೋಗ್ತೀನಿ. ನಾ ಬೆಂಗಳೂರು ಮಠನ ಹೋಗ್ತೀನಿ, IG ಮಠ ಹೋಗ್ತೀನಿ ನೋಡ್ರಿ. ನಾನು ಸಲೀಮ ಇವ್ರ ದೊಡ್ಡ ಸಾಹೇಬ್ರ ಅದಾರಲ್ರಿ ಬೆಂಗಳೂರಿನಾಗ, ಅವ್ರ ಮಠ ಹೋಗ್ತೀನಿ ನೋಡ್ರಿ ನಾನು.